ಪದ್ಯ 1 ಬೇಸಿಗೆ. ಕವಿಕೃತಿ ಪರಿಚಯ. ಕವಿ BR ಲಕ್ಷ್ಮಣರಾವ್. ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ. ಜನನ 9/9/1946. ತಂದೆ BR ರಾಜಾರಾವ್. ತಾಯಿ ವೆಂಕಟಲಕ್ಷ್ಮಮ್ಮ. ಕವನ ಸಂಕಲನ ಇವಳು ನದಿಯಲ್ಲ, ಸುಬ್ಬಾ ಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ. ನಾಟಕಗಳು ನನಗ್ಯಾಕೋ ಡೌಟು, ಭಲೇ ಮಲ್ಲೇಶಿ. ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆರಿಸಿದ ಭಾಗ ಸುಬ್ಬಾ ಭಟ್ಟರ ಮಗಳೇ. ಭಾವಗೀತೆ ಕವನ ಸಂಕಲನ. ಈ ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪ್ರಸ್ತುತ ಬೇಸಿಗೆ ಪದ್ಯವನ್ನು BR ಲಕ್ಷ್ಮಣರಾವ್ರವರು ರಚಿಸಿದ್ದಾರೆ. ಈ ಪದ್ಯದ ಸಂಕ್ಷಿಪ್ತ ಸಾರಾಂಶ ಹೀಗಿದೆ. ಬೇಸಿಗೆ ರಜಾ ಬಂದಿದ್ದರೂ ಬಿಸಿಲಿನ ಝಳ ತಾಪ ಸಜೆ ಕೊಟ್ಟಂತೆ ಆಗಿದೆ. ಏಕೆಂದರೆ ಹೊರಗೆ ಹೋಗಿ ಬಿಸಿಲಿನಲ್ಲಿ ಆಡಲು ಸಾಧ್ಯವಿಲ್ಲ. ಆದರೂ ನಾವು ಹಿಂಜರಿದು ಬಿಸಿಲನ್ನು ಉಂಟುಮಾಡಿರುವ ಸೂರ್ಯನನ್ನು ದೂಷಿಸಬಾರದು. ಅದರ ಬದಲು ಸೂರ್ಯನ ಮಹಿಮೆಯನ್ನು ನಾವೆಲ್ಲ ತಿಳಿಯಬೇಕು. ಸೂರ್ಯನ ಬಿಸಿಲನ್ನು ಕಂಡು ಏಕೆ ಈ ಸೂರ್ಯ ಇಷ್ಟೊಂದು ತಾಪದಿಂದ ಕೂಡಿದ್ದಾನೆ, ಅಥವಾ ಯಾರ ಮೇಲೆ ಇವನಿಗೆ ಕೋಪವೇನಾದರೂ ಇದ್ದು ಇಷ್ಟೊಂದು ಬಿಸಿಲನ್ನು ಉಂಟು ಮಾಡುತ್ತಿರಬಹುದೇ ಎಂದು ನಾವು ತಪ್ಪು ತಿಳಿಯಕೂಡದು. ಬಿಸಿಲಿನ ತಾಪ ಕೊಡಲು ಕಾರಣ ಮೋಡ ಕೂಡಿಸಲು, ಇಳೆಗೆ ಮಳೆ ತರಲು, ಅದಕ್ಕಾಗಿ ಈತ ದುಡಿಯುತ್ತಿರುವವನು. ಭೂಮಿಯನ್ನು ಪೋಷಿಸುತ್ತಿರುವವನು ಸೂರ್ಯ. ಭೂಮಿಗೆ ಆತನ ಅಗತ್ಯ ಬಹಳವಾಗಿದೆ. ಆದರೆ ಸೂರ್ಯನಿಗೆ ಹೊಗಳಿಕೆ ಬೇಕಿಲ್ಲ. ಯಾರಾದರೂ ಆತನನ್ನು ದೂಷಿಸಿದರೆ ಆತ ಕುಗ್ಗುವುದಿಲ್ಲ. ಆತನು ನಮಗೆ ಬೆಳಕು ಬಿಸಿಲನ್ನು ನೀಡುತ್ತಾ ತನ್ನ ಕರ್ತವ್ಯ ತಿಳಿದು ನಿಷ್ಠೆಯಿಂದ ಮಾಡುತ್ತಿರುವವನು. ಆದರೆ ಮನುಷ್ಯ ಬಿಸಿಲು ಹೆಚ್ಚಿದ್ದಾಗ ಸೂರ್ಯನನ್ನು ದೂಷಿಸುವನು. ಆದರೆ ಪ್ರಕೃತಿಯಲ್ಲಿನ ಮರ, ಗಿಡ, ಪೊದೆ, ಬಳ್ಳಿಯ ಮೇಲೂ ಅದೇ ಬಿಸಿಲು ಬಿದ್ದರೂ ಅವು ಕಂಗಾಲಾಗದೆ ಹಸಿರಿನ ಚಿಗುರು, ಹೂಕಾಯಿ, ಹಣ್ಣುಗಳನ್ನು ನೀಡುತ್ತಾ ಸಂಭ್ರಮಿಸುತ್ತಿವೆ. ನಾವು ಕೂಡ ಸೂರ್ಯನಿಂದ ಹಾಗೂ ಪ್ರಕೃತಿಯಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ, ನಾವು ನಗುತ್ತಾ ನಲಿಯುತ್ತಾ, ಇತರರನ್ನು ನಗಿಸಿ ನಲಿಸುತ್ತಾ ಧನ್ಯತೆಯನ್ನು ಪಡೆಯೋಣ ಎಂಬ ಈ ಸಂದೇಶವನ್ನು ಪಡೆದು ಅದರಂತೆ ಬಾಳೋಣ ಎಂಬುದೇ ಬೇಸಿಗೆ ಎಂಬ ಪದ್ಯದ ಸಾರಾಂಶವಾಗಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪಠ್ಯ ಪುಸ್ತಕ.